21 ವಯಸ್ಸಿನ ಹುಡುಗಂಗೆ ತನ್ನ ತಾಯಿ ಏಜಲ್ಲಿರುವಂಥದ್ದು 40 ಏಜಲ್ಲಿರುವಂಥ ಒಂದು ವಿಧವೆಗೆ ಬಾಳ್ ಕೊಡಬೇಕು ಅಂತ ಮನೆ ಬಿಟ್ಟು ಓಡೋಗಿದ್ದಾನೆ. ಯಾವತ್ತಾರು ಅವರಮ್ಮ ಕೈ ನೋವು ಕಾಲು ನೋವು ಒಂಚೂರು ಎಲ್ಪ್ ಮಾಡು ಪಾತ್ರೆ ತೊಳ್ಕೊಡು ಅಂದರೆ ತೊಳೆದವನೋ ಇಲ್ವೋ ಗೊತ್ತಿಲ್ಲ ಪುಣ್ಯಾತ್ಮ. ಬಟ್ ತಾಯಿ ಏಜಲ್ಲಿರೋಳಿಗೆ ಬಾಳ್ ಕೊಡ್ತಾನಂತೆ. ಇನ್ನೂ ಒಂದು ಜೀವನ ರೂಪಿಸ್ಕೊಂಡವನೋ ಇಲ್ವೋ ಅದು ಗೊತ್ತಿಲ್ಲ. ಆ ಪುಣ್ಯಾತ್ ಕಿತ್ತಿ 40 ವಯಸ್ಸಿನ ಸುಂದ್ರಿಗೆ ತಲೆಯಲ್ಲಿ ಏನಾದ್ರು ಜೇಡಿ ಮಣ್ಣು ತುಂಬ್ಕೊಂಡವಳೋ ಏನೋ ಅದು ನನಗೆ ಗೊತ್ತಿಲ್ಲ. ನನ್ನ ಮಗನ ಏಜು, ಅವರಮ್ಮ ಅಂತ ಒಂದು ತಾಯಿ ಇರ್ತಾಳೆ ಮನೇಲಿ. ಆ ತಾಯಿ ಹೃದಯ ಎಷ್ಟು ಹೊಡ್ಕೊಳತ್ತೆ. ಈ ಏಜಲ್ಲಿ ಒಂದು ಹುಡುಗನ ಹಿಂಗೆ ಇಟ್ಕೊಂಡು ನಾನು ಬಳಸ್ಕೊಂಡು ಈ ರೀತಿ ಬ್ರೈನ್ ವಾಶ್ ಮಾಡಿಬಿಟ್ಟು ಈ ರೀತಿ ಬಳಕೆ ಮಾಡಿಕೊಂಡ್ರೆ ಅವ್ರ ಮನೇಲಿ ಆ ತಾಯಿ ಬದುಕಬೇಕಾ ಸಾಯ್ಬೇಕಾ? ಇಲ್ಲಿ ಒಂದು ಬಾಳ್ ಕೊಡ್ತಾನೆ, ಅವರಮ್ಮ ಎದೆ ಹೊಡ್ಕೊಂಡು ಸತ್ತೋಗಿರ್ತಾಳೆ. ಇದ್ಯಾಕೆ ಅರ್ಥ ಆಗ್ತಿಲ್ಲ ಆ ಮುಟ್ಟಾಳಂಗೆ, ನಂಗೆ ಗೊತ್ತಾಗ್ತಾಯಿಲ್ಲ. ಇವತ್ತು ಜೀವನ ಹಾಳು ಮಾಡ್ಕೊಳಕ್ಕೆ ಏನು ದಾರಿ ಮಾಡ್ಕೊಂಡಿದ್ದಾನೆ ಅದು ಮಾಡ್ಕೊಂಡಿದ್ದಾನೆ. ಬಟ್ ಎತ್ತ ತಂದೆ ತಾಯಿ ಅದಕ್ಕಿಂತ ದೊಡ್ಡ ನೋವು ಇನ್ಯಾವುದಿರುತ್ತೆ? ಅವಳಿಗಾದ್ರು ಬುದ್ಧಿ ಬೇಡವಾ? ಇಲ್ಲಪ್ಪ, 40 ವರ್ಷ ಜೀವನ ಕಂಡ್ಕೊಂಡ್ಬಂದಿದ್ದೀನಿ, ನೀನಿನ್ನೂ ಎಳ್ಸು, ಹೋಗು ಮನೆಗೆ ಮುಚ್ಕೊಂಡು ನಿಮ್ಮ ಮನೇಲಿ ಏನು ಹೇಳ್ತಾರೆ ಅದು ಕೇಳ್ಕೊಂಡಿರು ಅಂತ ಹೇಳೋಕ್ಕೆ ಏನು ದೊಡ್ಡರೋಗ ಅವಳಿಗೆ ಇಂಥವರೇ ಬೇಕು. ದಯವಿಟ್ಟು ಈ ವಿಡಿಯೋ ಏನಾದರೂ ನಿಮ್ಮಿಬ್ಬರು ಕೈಗೆ ಸಿಕ್ಕಿದ್ರೆ, ತುಂಬ ಪುಣ್ಯದ ಕೆಲಸ ಮಾಡೋಕ್ಕೆ ನೀವು ಹೊರಟಿದ್ದೀರಾ, ದಯವಿಟ್ಟು ನಿಮ್ಮ ಮನೆಗೆ ನೀನು ವಾಪಸ್ ಬಾ ತಂದೆ. ನಿನ್ನ ತಾಯಿನ ನೋಡೋ ಫಸ್ಟು. 40 ವರ್ಷದ ಒಂದು ಹೆಂಗ್ಸಿಂಗ್ ನೀನು ಜೀವನ ಕೊಡೋಕ್ಕಿಂತ ಮುಂಚೆ ನಿಮ್ಮ ಮನೇಲಿ ಒಬ್ಳು ತಾಯಿ ಇದ್ದಾಳೆ, ಅವಳಿಗೂ ಅದೇ ವಯಸ್ಸಾಗಿದೆ, ಅವಳು ಎದೆ ಹೊಡ್ಕೊಂಡು ಸತ್ತೋಗ್ತಾಳೆ. ಪ್ಯೂರಾಗಿ ನಿನಗೊಂದು ಪ್ರೀತಿ ಏನೋ ಒಂದು ತಾಯಿ ಮಮತೆಯಲ್ಲಿ ಸಾಕಿ ಇಷ್ಟು ವರ್ಷ ದೊಡ್ಡವ್ರು ಮಾಡಿರ್ತಾರೆ. ಅದನ್ನೆಲ್ಲ ಆಲೋಚನೆ ಮಾಡಿಕೊಂಡು ವಾಪಸ್ ಮನೆಗೆ ಹೋಗು. ಆದರೆ ಅಮ್ಮ ಪುಣ್ಯಾತ್ಗಿತಿ ನೀನು ಅಷ್ಟೇ ಮನೆಗೆ ಹೋಗು ಅಂತ ಬುದ್ಧಿ ಹೇಳಿ ಕಳಿಸು. ನಿನ್ನ ಏಜವ್ರಿಗೆ ನೀನು ಹುಡ್ಕೋ. ನಿಂಗೇನಾದ್ರು ಜೀವನ ಬೇಕು ಅಂದರೆ, ನೀನು ಒಂದು ಗಂಡ ಇಲ್ಲ ವಿಧವೆ ಅನ್ನೋದು ನಿನ್ನ ತಲೆಯಲ್ಲಿದ್ದರೆ, ನಿನಗೆ ಜೀವನ ಬೇಕು ಅಂತಿದ್ರೆ ನಿನ್ನ ವಯಸ್ಸವರೇ ಅದೇ ರೀತಿ ಯಾರಾದ್ರು ಇದ್ದವ್ರನ್ನ ಹುಡುಕೋ. ಈ ಎಳೆ ಹುಡುಗರನ್ನೆಲ್ಲ. ಅದು ಏನೋ ಗೊತ್ತಿಲ್ಲ, ಕಾಲ ಎಷ್ಟು ಕೆಟ್ಟೋಗ್ತಿದೆ ಅಂದರೆ ಈ ಹುಡುಗರುಗಳಿಗೆ ಏನು ದೊಡ್ಡವನೋ ಗೊತ್ತಿಲ್ಲ. ಆಂಟಿ ಇದ್ದೀರಿ ಹಿಂದೆ ಬಿದ್ದು ಜೀವನ ಹಾಳು ಮಾಡ್ಕೊಳಕ್ಕೆ ಏನೇನು ಮಾಡ್ಕೋಬೇಕೋ ಅದೆಲ್ಲ ಮಾಡ್ತಾಯಿದ್ದಾರೆ. ಈ ಡ್ಯಾಡಿ ಪ್ರಿನ್ಸು ಆಳು ಮುಳು ಏನೇನೋ ಹಾಕೊಂಡಿರ್ತಾವಲ್ಲ ಹೆಣ್ಮಕ್ಳು, ಅಂಥವು ಯಾವ ಕಣ್ಣಿಗೆ ಬೀಳಲ್ವ ನಿಮಗೆ?